ಈಗ ಬೆಂಗಳೂರಿನ 5 ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಹಲವೆಡೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆ ಉಂಟಾಗಲಿದೆ. ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನಿರ್ವಹಣಾ ಕಾರ್ಯ ಕೈಗೊಂಡಿರುವುದರಿಂದ ಮೈಸೂರು ಮುಖ್ಯ ರಸ್ತೆ, ಕೆಂಗೇರಿ, ಹರ್ಷ ಲೇಔಟ್, ಮೈಲಸಂದ್ರ, ಆರ್ವಿ ಎಂಜಿನಿಯರಿಂಗ್ ಕಾಲೇಜು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಅಡಚಣೆ ಉಂಟಾಗಲಿದೆ. ಇವತ್ತು ಹಸಿರು ಮಾರ್ಗದ ಮೆಟ್ರೋ ಸೇವೆಯಲ್ಲಿ ಅಡಚಣೆ ಉಂಟಾಗಿತ್ತು. ರೈಲು ಹಳಿಯಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ಸಮಸ್ಯೆಯಿಂದ 32 ನಿಮಿಷ ಸೇವೆ ಬಂದ್ ಆಗಿತ್ತು. ಬಳಿಕ ಹಸಿರು ಮಾರ್ಗದಲ್ಲಿ ಮೆಟ್ರೋ ಓಡಾಟ ಪುನರಾರಂಭವಾಯಿತು. ಬೆಂಗಳೂರಿನ ಮಹಾಕವಿ ಕುವೆಂಪು ಮೆಟ್ರೋ ಬಳಿಯಿದ್ದ ನಮ್ಮ ಕ್ಲಿನಿಕ್ಗೆ ಬೀಗ ಬಿದ್ದಿದೆ. ಬೀಗ ಹಾಕಿ 8 ತಿಂಗಳುಗಳೇ ಕಳೆದರೂ ಬಿಬಿಎಂಪಿ ತಲೆ ಕೆಡಿಸಿಕೊಂಡಿಲ್ಲ. ಸಾರ್ವಜನಿಕರು ಇದಕ್ಕೆ ಕಿಡಿಕಾರಿದ್ದಾರೆ. ತುಂಬಾ ತೊಂದರೆ ಆಯ್ತೈತೆ. ಬೇರೆ ಕಡೆ ಹೋದ್ರೆ 1000 ರೂಪಾಯಿ 200 ರೂಪಾಯಿ ಕೇಳ್ತಾರೆ ಸರ್. ಇದು ಫ್ರೀ ಇರೋದು ಓಪನ್ ಮಾಡ್ತದ ದಯವಿಟ್ಟು. ಹಿಂದಿನ ಸರ್ಕಾರದಲ್ಲಿ ಸಿಟಿಯಲ್ಲಿ 144 ನಮ್ಮ ಕ್ಲಿನಿಕ್ ತೆರೆಯಲಾಗಿತ್ತು. ಆದರೆ ಈಗ ಒಂದೊಂದೇ ಕ್ಲಿನಿಕ್ಗಳಿಗೆ ಬೀಗ ಬೀಳ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮದ ಭರವಸೆ ನೀಡಿದ್ದಾರೆ. ನಮ್ಮ ಕ್ಲಿನಿಕ್ಸ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡೋದು ಫಸ್ಟ್ ಕೆಲಸ ಆಗಿ ನಾನು ತಗೊಂಡಿದ್ದೀನಿ. ನೀವು ಬೈ 1 ಜನವರಿ ನಮ್ಮ ಕ್ಲಿನಿಕ್ಸ್ ಎಲ್ಲ ಸ್ಟ್ರೀಮ್ ಲೈನ್ ಆಗಿ ಪರ್ಫೆಕ್ಟಾಗಿ ಕೆಲಸ ಕೊಡುವಂಥ ಪ್ರಾಮಿಸ್ ನಾನು ಮಾಡ್ತಾ ಇದ್ದೀನಿ. ಬಿಎಂಟಿಸಿಯ ಹಳೆ ಬಸ್ಗಳ ಅವಾಂತರದ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದೀಗ ಬಿಎಂಟಿಸಿಗೆ 100 ಹೊಸ ಎಲೆಕ್ಟ್ರಿಕ್ ಬಸ್ಗಳು ಬಂದಿವೆ. ಮುಂದಿನ ವಾರ ಹೊಸ ಬಸ್ಗಳು ಕಾರ್ಯಾರಂಭ ಮಾಡಲಿವೆ. ಒಮ್ಮೆ ಚಾರ್ಜ್ ಮಾಡಿದರೆ 200 ಕಿಲೋಮೀಟರ್ ಸಂಚಾರ ಮಾಡಲಿವೆ. ಮಾರ್ಚ್ಗೆ ಒಟ್ಟು 921 ಬಸ್ಸು ಕಂಪ್ಲೀಟ್ ಆಗಿ ಪ್ರತಿದಿನ ಕೊಡ್ತಾ ಇರ್ತಾರೆ. ಮತ್ತು ಈಗ ಸಾಂಕೇತಿಕವಾಗಿ ಒಂದು 100 ಅಥವಾ 150 ಬಸ್ಸಸ್ಸು ರೆಡಿಯಾಗಿದೆ.